ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಮುಂದಿನ ಒಂದು ಗೊಬ್ಬರವನ್ನು ಕೊಡೋದಕ್ಕಿಂತ ಮುಂಚೆ ನಿಮಗೆ ಯಾವ ಗೊಬ್ಬರ ನಾನು ಕೊಡ್ತೀನಿ ಅಂತ ಮೊದಲನೇ ಒಂದು ವಾರದ ಮುಂಚೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಕೆಲವರು ನಾನು ಏನು ಫಾಲೋ ಮಾಡ್ತೀನಿ ಸೇಮ್ ಸ್ಟೆಪ್ಸ್ನ ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಅವರು ನನ್ನ ಟೈಮಿಗೆ ಸ್ಪ್ರೇ ಮಾಡಬೇಕು, ನನ್ನ ಟೈಮಿಗೆ ಗೊಬ್ಬರ ಹಾಕಬೇಕು ಅಂದರೆ ಅವರಲ್ಲಿ ಅವೈಲಬಿಲಿಟಿ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ಆ ಒಂದು ಬ್ರ್ಯಾಂಡ್ಗಳು ಹಾಗೆ ಆ ಒಂದು ಪ್ರಾಡಕ್ಟ್ಗಳು. ಸೊ ಹಾಗಾಗಿ ನಾನು ಮೊದಲನೇ ಒಂದು ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ ಏನೇನು ತೊಗೊತಾ ಇದ್ದೀನಿ ಅಂತ ನಿಮಗೆ ಹೇಳ್ತಾಯಿದ್ದೀನಿ ನೋಡಿ. ಪೊಟ್ಯಾಷಿಯಮ್ ಸಾನೆಟ್ IMT ಕಂಪ್ನಿದು. ಓಕೆ, ಇದು ಪೊಟ್ಯಾಷಿಯಮ್ ಸಾನೆಟು IMT ಕಂಪ್ನಿದು 25 kg ಯೂಸ್ ಮಾಡಬೇಕು. ಇದು ನಿಮಗೆ ಗೆಡ್ಡೆಗಳ ಸೈಜು ಹಾಗೆ ತೂಕ ಮತ್ತು ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಪೊಟ್ಯಾಷಿಯಮ್ ಸಾನೆಟ್ನ ಬಳಸಬೇಕಾಗುತ್ತೆ. ಹಾಗೆ ಫೆರಸ್ ಸಲ್ಫೇಟು 10 kg, ಪೊಟ್ಯಾಷಿಯಮ್ ಸಾನೆಟು 25 kg ಒಂದು ಬ್ಯಾಗು, ಹಾಗೆ ಫೆರಸ್ ಸಲ್ಫೇಟು 10 kgದು 2 ಬ್ಯಾಗು 20 kg. ಇದು ಮೈಕ್ರೋನ್ಯೂಟ್ರಿಯೆಂಟ್ ಫೆರಸ್ ಸಲ್ಫೇಟ್ ಆ್ಯಕ್ಚುಲಿ. ಪೊಟ್ಯಾಷಿಯಮ್ ಸಾನೆಟ್ ಬಂದುಬಿಟ್ಟು ನಿಮಗೆ ಫರ್ಟಿಲೈಸರ್ ಆಗಿರುತ್ತೆ, ಸೆಕೆಂಡರಿ ಫರ್ಟಿಲೈಸರು. ಸೊ ಅದಾದಮೇಲೆ ನಿಮಗೆ 5ನೇ ತಿಂಗಳು 5.5 ತಿಂಗಳಲ್ಲಿ ಕೊಡೋದ್ರಿಂದ ನೆಕ್ಸ್ಟು ನನಗೆ ಇನ್ನೂ 2 ತಿಂಗಳು ಗ್ರೀನಿಶ್ ಆಗಿರಬೇಕು. ಸೊ ಹಾಗಾಗಿ 20-20-0-13 ಅಂದರೆ ನೈಟ್ರೋಜನ್ 20%, ಫಾಸ್ಫರಸ್ 20%, ಇದರಲ್ಲಿ ಪೊಟ್ಯಾಷ್ ಇಲ್ಲ, 13% ಸಲ್ಫರ್ ಇದೆ. ಸೊ ಇದನ್ನು ನಾನು ಯೂಸ್ ಮಾಡೋದ್ರಿಂದ ನನಗೆ ನೆಕ್ಸ್ಟು ಒಂದು 2 ಮಂತ್ಸ್ವರೆಗೂ ನನಗೆ ಗ್ರೀನಿಶ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ, 20-20-0-13 ಬಗ್ಗೆ. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ಸೊ ಇದಾದಮೇಲೆ ಪೊಟ್ಯಾಷ್, ಇದು ಬಂದ್ಬಿಟ್ಟು ನಿಮಗೆ ಬ್ರ್ಯಾಂಡ್ಗಳನ್ನು ಸಹ ಹೇಳ್ತಾ ಹೋಗ್ತೀನಿ ನೋಡಿ, ನಾನು ಯಾವುದ್ಯಾವ್ದು ಯೂಸ್ ಮಾಡ್ತೀನಿ ಅಂತ. IMTದು ಪೊಟ್ಯಾಷಿಯಮ್ ಸಾನೆಟ್, ಫೆರಸ್ ಸಲ್ಫೇಟು ಯಾವ್ದಾದ್ರು ತೊಗೊಳ್ಳಿ ತೊಂದರೆ ಇಲ್ಲ, ಬಟ್ ಫೆರಸ್ ಕಂಟೆಂಟು 19%, ಸಲ್ಫರ್ 10.5% ಇರಬೇಕು. ಇದಾದಮೇಲೆ ನಿಮಗೆ 20-20-0-13 ಬಂದ್ಬಿಟ್ಟು ನಿಮಗೆ ಫ್ಯಾಕ್ಟ್ FACT ಈ ಬ್ರ್ಯಾಂಡು ಅಥವಾ ಮಂಗಳ, ಇವೆರಡರಲ್ಲಿ ಮಾತ್ರ ನೀವು ಚೂಸ್ ಮಾಡಿ. ಇದನ್ನು ಬಿಟ್ಟು ಬೇರೆ ಯಾವುದು ತೊಗೋಬೇಡಿ ಅಂತಂದರೆ ಈ ಒಂದು ಕಾಂಬಿನೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಅಂತಂದು. ಸೊ ನೆಕ್ಸ್ಟ್ ಇದರಲ್ಲಿ ಮಹಾದನ್ನಿಂದು MOP, ಇದು ವೈಟ್ ಪೊಟ್ಯಾಷ್ ಆ್ಯಕ್ಚುಲಿ. ಇದರಲ್ಲಿ ನಿಮಗೆ ರೆಡ್ ಪೊಟ್ಯಾಷ್ ಕೂಡ ಸಿಗುತ್ತೆ, ವೈಟ್ ಪೊಟ್ಯಾಷ್ ಕೂಡ ಸಿಗುತ್ತೆ. ಡಿಫ್ರೆನ್ಸ್ ಏನಂತಂದರೆ ರೆಡ್ ಪೊಟ್ಯಾಷು ಹಾಗೆ ವೈಟ್ ಪೊಟ್ಯಾಷ್ ಎರಡರಲ್ಲೂ 60% ನಿಮಗೆ ಪೊಟ್ಯಾಷ್ ಇರುತ್ತೆ. 50 kgಗೆ 30 kg ಪೊಟ್ಯಾಷ್ ಇರುತ್ತೆ. ಆದರೆ ಇದರ ನಿಮಗೆ ಕ್ವಾಲಿಟಿ ಬಂದುಬಿಟ್ಟು 95% ರೆಡ್ ಪೊಟ್ಯಾಷ್ ಬಂದರೆ, ಈ ವೈಟ್ ಪೊಟ್ಯಾಷಲ್ಲಿ 98 ನಿಮಗೆ ಪ್ಯೂರ್ ಪೊಟ್ಯಾಷ್ ಸಿಗುತ್ತೆ. ಸೊ ಹಾಗಾಗಿ ವೈಟ್ ಪೊಟ್ಯಾಷ್ನ ಯೂಸ್ ಮಾಡಿ 50 kg. ನೆಕ್ಸ್ಟ್ ಅದಾದಮೇಲೆ ಸ್ಯಾಟ್ರೈಟ್, ಇದನ್ನು ನಿಮಗೆ 50 kg ಯೂಸ್ ಮಾಡೋದಕ್ಕೆ ನಾನು ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಿಮಗೆ ಬೋರಕಾಲ್ ಜಿಂಜರು, ಇದರಲ್ಲೂ ಕೂಡ ಸೇಮ್ ನಮಗೆ ಕಂಟೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟು ಫೆರಸ್ಸು, ಮ್ಯಾಗ್ನೀಷು, ಜಿಂಕು ಮತ್ತು ಬೋರಾನು ಸೇಮ್ ಏನಿದೆಯಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು ಅದೇ ಇದೆ. ಬಟ್ ನಾವು ನೆಲದಕ್ಕೆ ಕೊಡೋದ್ರಿಂದ ಗೆಡ್ಡೆಗಳು ಹಾಗೂ ಬೇರುಗಳು ಎಲ್ಲ ಸ್ಪ್ರೇಗಳು ಕೊಡೋದ್ರಿಂದ ನಾವು ಎವ್ರಿ 10-15 ಡೇಸ್ ಅಗೇನ್ ಆ್ಯಂಡ್ ಅಗೇನ್ ಸ್ಪ್ರೇ ಮಾಡಬೇಕಾಗುತ್ತೆ. ನಾವು ಗೊಬ್ಬರನ ನೆಲಕ್ಕೆ ಕೊಡೋದ್ರಿಂದ ಒಂದು 30-40 ಡೇಸ್ ತನಕ ಇದು ನಮಗೆ ಪ್ರಮೋಟ್ ಮಾಡುತ್ತೆ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಇನ್ನೊಂದು ಸಲ ತಿಳಿಸ್ತೀನಿ ನೋಡಿ. IMT ಕಂಪ್ನಿದು ಸ್ಯಾಟ್ರೈಟು, ಇದಾದಮೇಲೆ ಬೋರಕಾಲ್ ಜಿಂಜರು 20 kg, ಅದಾದಮೇಲೆ MOP ವೈಟ್ ಪೊಟ್ಯಾಷ್ ನಿಮಗೆ ಮಹಾದನ್ದು 50 kg, ಫ್ಯಾಕ್ಟ್ ಕಂಪ್ನಿದು 20-0-13 50 kg, ಪೊಟ್ಯಾಷಿಯಮ್ ಸಾನೆಟ್ ನಿಮಗೆ IMT ಕಂಪ್ನಿದು 25 kg, ಫೆರಸ್ ಸಲ್ಫೇಟು ಎಕ್ಸಿಡ್ಸ್ ಐರಾವತ್ ಅಂತ ಇದೆಯಲ್ಲ ಇದು ಬಂದ್ಬಿಟ್ಟು 20 kg. ಇದಾದಮೇಲೆ ನಿಮಗೆ ಫರ್ಟೆರಾ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಭೂಮಿಲಿರ್ತಕ್ಕಂತಹ ಯಾವುದೇ ರೀತಿಯ ಒಂದು ಹುಳುಗಳು ಶುಂಠಿನ ತಿಂದೇ ಇರಲಿ, ಗೆಡ್ಡೆಗಳನ್ನು ತಿಂದು ಹಾಳು ಮಾಡ್ತಾ ಇರಲಿ ಅನ್ನೋ ಕಾರಣಕ್ಕೆ ಇದು ನನ್ನ ಕೊನೆಯ ಗೊಬ್ಬರ. 5 ತಿಂಗಳು ಇಂದ ಹಿಡಿದು 5.5 ತಿಂಗಳೊಳಗೇ ಕೊಡಬೇಕು. ಸೊ ಇದು ಗೊಬ್ಬರ ಕೊಡೋದ್ರಿಂದ ಕೆಲವರು ನನಗೆ ಕೇಳ್ತಾಯಿದ್ರಿ, ಇದರಿಂದ ನಮಗೇನಾದರೂ ಪೆರಿಕ್ಯುಲೇರಿಯಾ ಹಾಗೂ ಮತ್ತು ಬೇರೆ ರೋಗಗಳು ಸ್ಪ್ರೆಡ್ ಆಗುತ್ತೆ ಅಂತಂದು. ಸೊ ಇದಕ್ಕೋಸ್ಕರ ನಾನು ಇದನ್ನು ಕೊಟ್ಟು 2 ದಿವಸಕ್ಕೆ ನಾವು ನೆಕ್ಸ್ಟ್ ಸ್ಪ್ರೇನ ಯಾವ್ದು ಕೊಡಬೇಕಂತ ನಿಮಗೆ ಹೇಳ್ತಾಯಿದ್ದೀನಿ ನೋಡಿ.
ಸೊ ಇದಾದ ತಕ್ಷಣ ನಮ್ಮದು ಎರಡನೇ ಸ್ಪ್ರೇ ಬಂದುಬಿಟ್ಟು ಈ ಒಂದು ಕಾಂಬಿನೇಷನ್ನ ನಾನು ಯೂಸ್ ಮಾಡ್ತಾ ಇರೋದು ಪೈರಾಕ್ಸರು. ಸೊ ಲಾಸ್ಟ್ ಟೈಮ್ ನಾನು ಬೋನಸ್ ಸ್ಪ್ರೇ ಮಾಡಿರೋದ್ರಿಂದ ಅದು ಗ್ರೂಪ್ 3, ಇವಾಗ ನಾವು ಗ್ರೂಪ್ ಮತ್ತು ಗ್ರೂಪ್ 7 ಸೇಮ್ ಆ್ಯಸ್ ಫ್ಲಕ್ಸೋಪೈರಾಕ್ಸೈಡು ಮತ್ತು ಪೈರಾಕ್ಲೋಸ್ಟ್ರೋಬಿನು ಇದೇ ಕಂಟೆಂಟ್ ನಿಮಗೆ ಮೆರಿವೋನಲ್ಲಿದೆ. ಮೆರಿವೋನಲ್ಲಿ ಬಂದುಬಿಟ್ಟು 250 ಗ್ರಾಮ್ ಪರ್ ಲೀಟರ್ ಸೇಮ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಬಟ್ ಇದರಲ್ಲಿ 7 ಮತ್ತು 11 ಗ್ರೂಪ್ ಬಂದುಬಿಟ್ಟು 167 GL ಮತ್ತು 333 GL ಪರ್ ಲೀಟರ್ SC ಫಾರ್ಮ್ಯಾಟಲ್ಲಿದೆ. ಇದನ್ನು ನೀವು ಕೊಡೋದ್ರಿಂದ ಯಾವುದೇ ಒಂದು ರೋಗಗಳನ್ನು ನಾವು ಪ್ರಿವೆಂಟಿವ್ ಆಗಿ ಪ್ರೊಟೆಕ್ಟ್ ಮಾಡ್ಬೋದು. ಸೊ ಆ್ಯಕ್ಚುಲಿ ನಮಗೆ ಏನಂದರೆ ಪರಿಕ್ಯುಲರಿಯಾ ಅಂತ ಡಿಸೀಸ್ ಗೊತ್ತು, ಬಟ್ ಯಾವ ಸ್ಪೀಸೀಸ್ ಅಂತ ಇನ್ನು ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಏನು ಭತ್ತಕ್ಕೆ ನಾವು ಸ್ಪ್ರೇ ಮಾಡ್ತಿದ್ವಲ್ಲ ಅದನ್ನೇ ಇದಕ್ಕೆ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಅಗೇನ್ ಆ್ಯಂಡ್ ಅಗೇನ್ ಸ್ಪ್ರೇ ಮಾಡ್ತಾಯಿದ್ವಿ. ಇಫ್ ಇನ್ ಕೇಸ್ ಸ್ಪೀಸೀಸ್ ಯಾವುದು ಅಂತ ಗೊತ್ತಾಯ್ತು ಅಂದರೆ ಪರ್ಟಿಕ್ಯುಲರಾಗಿ ಒಂದು ಸ್ಪ್ರೇ ನಮಗೆ ಕಂಡುಹಿಡಿದು ಕೊಡ್ತಾರೆ, ಏನು ರಿಸರ್ಚ್ ಆರ್ಗನೈಸೇಷನ್ಸ್ಗಳಿರ್ತಾವಲ್ಲ ಅದರಿಂದ. ಸೊ ಇದೊಂದ್ಬಿಟ್ಟು ನಿಮಗೆ ಪೆರಿಕ್ಯುಲರಿ ಹಾಗೂ ಎಲೆ ಚುಕ್ಕೆ ರೋಗಗಳು, ಎಲೆ ಸುಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ. ಇದು ನಿಮಗೆ 120 ಗ್ರಾಮ್ ಪರ್ ಒಂದು ಬ್ಯಾರಲು 200 ಲೀಟ್ರಿಗೆ. ಅದರ ಜೊತೆಗೆ ಕಾಂಬಿನೇಷನು ಬಯೋಮಿಸಿನ್, ಇದರಲ್ಲಿ ನಿಮಗೆ ಕಸಗಮಿಸಿನ್ 3% SL ಇದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಬಾಡುಗೊಳೆ ಅಥವಾ ಯಾವುದೇ ಬ್ಯಾಕ್ಟೀರಿಯಲ್ ವಿಲ್ಟ್ ಬರದೇ ಇರಲಿ ಅಂತ ತಡೆಯೋದಕ್ಕೋಸ್ಕರ ಹಾಕ್ತಾಯಿರೋದು. ಇಫ್ ಇನ್ ಕೇಸ್ ಏನಾದರೂ ಬ್ಯಾಕ್ಟೀರಿಯಲ್ ವಿಲ್ಟ್ ಸ್ಪ್ರೆಡ್ ಆಗೋ ಥರ ಏನಾದರೂ ಚಾನ್ಸಸ್ ಇದ್ದರೂ ಕೂಡ ಅಥವಾ ಯಾವುದೇ ಬ್ಯಾಕ್ಟೀರಿಯಾಗಳಿದ್ದರೂ ಕೂಡ ಇಷ್ಟೊಂದು ಗೊಬ್ಬರ ಹಾಕಿದಾಗ ನಾನು ಕಂಟ್ರೋಲ್ ಆಗಲಿ ಅಂತ ಮುಂದಾಲೋಚನೆಯಿಂದ ಸ್ಪ್ರೇ ಮಾಡ್ತಾ ಇರೋದು. ಇವೆರಡು ಗ್ರೂಪ್ಗಳು ಬೇರೆ ಬೇರೆನೇ ಇದೆ, ಅದ್ರ ಬಗ್ಗೆ ವರಿ ಬೇಡ. ಆ್ಯಂಡ್ ಇದು ಬಂದುಬಿಟ್ಟು ಲಿಪ್ಟೋ ಬಂದುಬಿಟ್ಟು ಫರ್ಟೆರಾನ ನೆಲಕ್ಕೆ ಕೊಡ್ತಾ ಇರೋದ್ರಿಂದ ನೆಲದಲ್ಲಿರೋ ಹುಳುಗಳಿಗೆ ಆಯಿತು. ಇದು ಬಂದುಬಿಟ್ಟು ಇದು ಕೂಡ ನಿಮಗೆ ಇನ್ಸೆಕ್ಟಿಸೈಡೆ. ಇದು ನಿಮಗೆ ಎಲೆಗಳ ಮೇಲೆ ಇರ್ತಕ್ಕಂತಹ ಚಿಟ್ಟೆಗಳು ಹಾಗೆ ಯಾವುದೇ ಒಂದು ಹುಳುಗಳಿದ್ರೆ ಕೂಡ ಅದನ್ನು ಕಿಲ್ ಮಾಡುತ್ತೆ. ಸೊ ಇದರ ಜೊತೆಗೆ ಲಾಸ್ಟಿಗೆ ನಾನು ಒಂದು ಸಿಲಿಕಾನ್ ಬೇಸ್ ಇರ್ತಕ್ಕಂತಹ ಒಂದು ಗಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಯೂಸ್ ಮಾಡೋದ್ರಿಂದ ನಿಮಗೆ ಇನ್ನೊಂದು ಸಲ ಕ್ಲೀನಾಗಿ ನೋಡ್ಕೊಳ್ಳಿ, ವೈಡ್ ಆಂಗಲಲ್ಲಿ ತೋರಿಸ್ತಾ ಇದ್ದೀನಿ. ಇದಿಷ್ಟು ಗೊಬ್ಬರ ಹಾಗೆ ಔಷಧಿಗಳನ್ನು ಯಾವ ರೀತಿ ಕೊಡಬೇಕಂದ್ರೆ, ಇದಿಷ್ಟು ಗೊಬ್ಬರಗಳನ್ನು ಕೊಟ್ಟು ಆದಮೇಲೆ 2 ದಿವಸದಲ್ಲಿ ಇದೊಂದು ಸ್ಪ್ರೇನ ಕೊಡಬೇಕು. ಗೊಬ್ಬರ ಹಾಕಿ 2 ದಿವಸದ ನಂತರ, ಆವಾಗ ನಮಗೆ ಗೊಬ್ಬರ ಕೊಟ್ಟ 2 ದಿವಸ ನಂತರ ಯಾವುದೇ ರೀತಿ ಪೆರಿಕ್ಯುಲರಿ ಆಗಲಿ ಡಿಸೀಸ್ ಆಗಲಿ ನಮಗೆ ಬರೋದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಾನು ಪ್ರತಿಯೊಂದೂ ಇವಾಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾನು 15ನೇ ತಾರೀಕು ಗೊಬ್ಬರ ಕೊಡ್ತೀನಿ, 17ನೇ ತಾರೀಕು ಸ್ಪ್ರೇ ಕೊಡ್ತೀನಿ. ಯಾಕೆಂದರೆ ನಾನು ಬೋನಸ್ಸು ಮತ್ತು ಇನ್ನೊಂದು ಕಾಂಬಿನೇಷನ್ನು, ಅದು ಮರ್ತೇನೆ ಹೆಸರು, ಲಾಸ್ಟ್ ವೀಡಿಯೋದಲ್ಲಿದೆ ನೋಡಿ, ಅವೆರಡನ್ನು ಕೊಟ್ಟು ಇವಾಗ ನಾನು 4 ಡೇಸ್ ಆಗಿದೆ. ಸೊ 15ನೇ ತಾರೀಕಿಗೆ ನಂದು 8 ದಿನ ಆಗುತ್ತೆ ಗೊಬ್ಬರ ಕೊಡೋದ್ರಿಂದ. 17ನೇ ತಾರೀಕಿಗೆ 10 ದಿನ ಆಗುತ್ತೆ. ಸೊ ಅಲ್ಲಿ ತನಕ 10 ಡೇಸ್ ನಂದು ಗ್ಯಾಪ್ ಆಯಿತು. ಸೊ 10 ದಿವಸ ಆದ ತಕ್ಷಣ ಈ ಒಂದು ಸ್ಪ್ರೇನ ಕೊಡ್ತೀನಿ. ಇದು ನಂದು ಲಾಸ್ಟ್ ಗೊಬ್ಬರ, ಹಾಗೆ ಇಂಟೆನ್ಷನಲಿ ಸ್ಪ್ರೇ ಕೊಡ್ತಾ ಇರ್ತಕ್ಕಂಥದ್ದು. ಇದಾದಮೇಲೆ ಇಫ್ ಇನ್ ಕೇಸ್ ಏನಾರು ಅದು ಎಲೆ ಚುಕ್ಕೆ ರೋಗ ಅಥವಾ ಏನಾರು ತುಂಬ ಎಲೆಗಳು ಸಿವಿಯರ್ ಆಗ್ತಾಯಿದೆ, ಬೀಳ್ತಾಯಿದೆ ಅಂತಂದರೆ ಜಾಸ್ತಿ ವರಿ ಮಾಡೋದಿಲ್ಲ, ಲೈಟಾಗಿ ಸ್ಪ್ರೇಗಳನ್ನ ಕೊಡ್ತಾ ಹೋಗ್ತೀನಿ. ಯಾಕೆಂತಂದರೆ ನಂದು 6 ಮಂತ್ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ಅಷ್ಟರಲ್ಲಿ, ಆ ಕಡೆ ಒಂದು 15 ಡೇಸಲ್ಲಿ. ಸೊ ಇದು ನಂದು ಲಾಸ್ಟು ಒಂದು ಇದು ಸ್ಪ್ರೇ ಮತ್ತು ಇದ್ರದ್ದು ಟೋಟಲ್ ಇದ್ರದ್ದು ಕಾಸ್ಟ್ ಎಷ್ಟು ಅಂತ ಕೇಳ್ಬೋದು ನೀವು. ಟೋಟಲ್ ಎಲ್ಲ ಸೇರಿಬಿಟ್ಟು ನನಗೆ 15,000 ರಿಂದ 16,000 ರೂಪಾಯಿ ಒಳಗೆ ಬರುತ್ತೆ ಇದು. ಸೊ ಕೂಲಿ ಅವ್ರದ್ದು ಅದು ಇದು ಎಲ್ಲ ಸೇರಿದ್ರು ಒಂದು 18,000 ರಿಂದ 20,000 ರೂಪಾಯಿ ಒಳಗೆ ಲಾಸ್ಟ್ ಕಂಪ್ಲೀಟ್ ಇದು. ಇದಾದಮೇಲೆ ಏನಾದರೂ ಇಫ್ ಇನ್ ಕೇಸ್ ನಾನು ಫೈನಲ್ಲಾಗಿ ಮತ್ತೇನೂ ಕೊಡೋದಿರೋದಿಲ್ಲ, ಏನಾದರೂ ಚೆನ್ನಾಗೇ ಇದೆ, ಶುಂಠಿ ಎಲ್ಲ ಚೆನ್ನಾಗಿದೆ, ಗ್ರೀನಿಶ್ ಆಗಿದೆ ಅಂತಂದರೆ ಆ ಟೈಮಲ್ಲಿ ನೋಡ್ತೀನಿ, ಏನಾದರೂ ಕೊಡಬೇಕು ಅನಿಸಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಖಂಡಿತ. ಸೊ ನಂದು ಇಲ್ಲಿವರೆಗೂ ಆಗಿರತಕ್ಕಂಥ ಖರ್ಚು 2,60,000 55,000 ರಿಂದ 60,000 ಖರ್ಚಾಗಿದೆ. ಸೊ ಇದು ಸೇರಿಬಿಟ್ಟು 2,70,000 ಖರ್ಚಾಗ್ತಾಯಿದೆ ನಂದು. ಇನ್ನು ನಾನು ಗದ್ದೆಯವ್ರಿಗೆ ಕೊಡೋದೇನಿದೆ ಒಂದು 30,000 ರಿಂದ 40,000 ಕೊಡೋದಿದೆ. ಟೋಟಲ್ ಒಂದು 3 ಲಕ್ಷ ನಾನು ಪ್ರಾಜೆಕ್ಟ್ ಇಟ್ಕೊಂಡಿದ್ದು. ಸೊ ಅದಿಷ್ಟು ಕಂಪ್ಲೀಟ್ ಆದಂಗೆ ಆಗುತ್ತೆ ನನಗೆ. ಸೊ ಇದಕ್ಕಿಂತ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. ಆಮೇಲೆ ಇವಾಗ ನೀವು ಸ್ಪ್ರೇ ಹೊಡೆದ ತಕ್ಷಣ ಎಲೆ ಸುಟ್ಟಂಗೆ ಆಗ್ತಾಯಿದೆ ಅಂತಂದರೆ ಸಮ್ಟೈಮ್ಸ್ ಪೆರಿಕ್ಯುಲರಿಯಾಗೆ ಬೋನಸ್ ನಾನು ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಫಂಗಸ್ಗಳು ಸತ್ತೋದಾಗ ಎಲೆಗಳು ಕಂಪ್ಲೀಟು ಒಣಗ್ಕೊಳ್ತವೆ. ನೀವು ಅದ್ರ ಕಡೆಗೆ ಫೋಕಸ್ ಮಾಡೋದಕ್ಕಿಂತ ಹೊಸ ಚಿಗುರುಗಳು ಬರ್ತಾಯಿದೆ ಅನ್ನೋದ್ರ ಕಡೆ ಗಮನ ಕೊಡಿ. ಚಿಗುರುಗಳು ಚೆನ್ನಾಗಿ ಬರ್ತಾಯಿದೆ ಅಂದರೆ ಮಾತ್ರ ಅದು ಕ್ಯೂರ್ ಆಗ್ತಾಯಿದೆ ಅಂತ ಅರ್ಥ ಅಷ್ಟೇ. ಥ್ಯಾಂಕ್ ಯು.